ಅಲ್ಲ ಯಾವ ಟೋಪಿ ಆಗ್ತಾ ಇದೆಯಾ ಗಬ್ನನ್ ಮಗನೇ ನೀನ್ ನೋಡ್ದ ಕೆಲ್ಸಕ್ಕೆ ಹೋಗಲ್ಲ ಅಂತ ಇದೆಯಲ್ಲ ನೋಡು ನಾನು ನಿಜ ಹೋಗೋದಿಲ್ಲ ಕಣೋ ಅಷ್ಟೇ. ಯಾಕೆ ಹೋಗಲ್ಲ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ನಾ ಬಟ್ಟೆ ಹಾಕೊಂಡು ಸ್ಟೈಲ್ ಮಾಡ್ಕೊಂಡು ವಿಡಿಯೋದಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಈಗ ನಿಮ್ ತಾತಿರ್ ಏನೋ ಸಂಪಾದನೆ ಮಡಗಿದ್ರೆ ಬೇಕಾದಂಗೆ ಸ್ಟೈಲಾಗಿ ಇರಪ್ಪ ಮಾಡ್ಕೊಂಡು ಬರಾಯ್ತು. ಅಲ್ಲಿ ಏನು ಇಲ್ಲ, ನಾವು ಗೇದ್ರು ಉಂಟು ಗೇಜರಿಲ್ಲ. ನೀನ್ ಕೆಲಸ ಬಿಟ್ಬಿಟ್ಟು ಈ ನಾಟಕ ಆಡಿದ್ರೆ ಹೊಸಿ ಯೋಚನೆ ಮಾಡು. ಕೆಲಸ ಇರೋದನ್ನ ಬಿಟ್ಬಿಟ್ಟು ನೀನು ಮನೇಲಿ ಇಲ್ಲ ಅಂದ್ರೆ ನನ್ನ ಪಡಗ್ ನಾ ಬೆಂಗಳೂರಲ್ಲಿ ಇತ್ಕೊಂಡು ನಿಮ್ಮ ಪಡಗ್ ನೀವು ಇತ್ಕೊಳ್ಳಿ. ಇಲ್ಲಿ ಅದಕ್ಕೆ ಸಾಕು ಬೆಳೆಸಿರುದು ನೀನ್ ಬೆಂಗಳೂರಲ್ಲಿ ಇತ್ಕಪ್ಪ. ಈಗ ನೀನ್ ಆರಾಮಾಗಿ ಸಂಪಾದನೆ ಮಾಡ್ತೀವಿ, ಎಂಜಾಯ್ ಮಾಡ್ತಿದ್ರು. ಈಗ ವಯಸ್ಸಾದ್ಮೇಲೆ ನಮ್ನೇ ನೋಡ್ಬೇಡ ಅಂತ ಅಂದ್ರೆ ನೋಡುದಿಲ್ಲ ಅಂತ ಹೇಳ್ತಿಲ್ಲ. ತಿಂಗಳಿಗೆ 1,000-2,000 ಕೊಡ್ತೀನಿ. ಇವನು ಸಿದ್ದರಾಮಯ್ಯ ಸರ್ಕಾರದವ್ರು ದುಡ್ಡು ಕೊಡ್ರಲ್ಲ ಹಂಗೆ 2,000 ರೂಪಾಯಿ ಈಗ ನಿಂಗೆ ತಿಂಗಳ ಬರ್ತಾ ಇರೋದು ಏನದು ಬರ್ತದೆ. ಸಿದ್ದರಾಮಯ್ಯ ಏನೋ ಹೆಣ್ಮಕ್ಳು ಆ ಥರ ನಾನು 2,000 ರೂಪಾಯಿ ಕೊಡ್ತೀನಿ. ಹೌದಾ? 2,000 ರೂಪಾಯಿ ಸಾಕಿರೋದಕ್ಕೆ ನಿನ್ ಓದಿಸಿ ಸಾಕಿದ್ಕೆ ಬರೀ 2,000 ಬೇಡ ಬಿಡು. ಸಿದ್ದರಾಮಯ್ಯ ಕೊಡುತ್ತೆ ಸಾಕಾಯ್ತು. ಸಿದ್ದರಾಮಯ್ಯನ ಮೇಲೆ ಅಷ್ಟೊಂದು ಪ್ರೀತಿ ನನ್ನ ಮೇಲೆ ಇಲ್ವೇ? ನೀನ್ 2,000 ರೂಪಾಯಿ ಏನ್ ಬಂದದು? ಬಾಡಿಗೆ ಕಟ್ಟಕತ್ತದೆ, ಊಟಕ್ಕತ್ತದೆ. ಈಗ ಅಪ್ಪನಿಗೆ ನೈಟು ಸ್ವಲ್ಪ ಅಲ್ಲಿ ನೈಸ್ ಮಾಡ ಅಷ್ಟೇ. ಯಾವ ನೈಸು ಇಲ್ಲ. ಅವನು ಏನಿಲ್ಲ, ಅವನು ಕೆಲ್ಸಕ್ಕೆ ಹೋಗೋಣಂತೆ. ಏನು ಸ್ವಲ್ಪ ದಿನ ವಿಡಿಯೋ ಮಾಡ್ಕೊಂಡಿದ್ದಾನಂತೆ, ಅದರಲ್ಲೂ ದುಡ್ಡು ಬಂದದಂತೆ ಅಂತ ಹೇಳು ಅಷ್ಟೇ. ಹೇಳಿದ್ರೆ ಏನಂತ ಗೊತ್ತೇ? ಅವನು ಮಗನಿಗೆ ನಿಮ್ಗೆ ಏನಾಗಿದ್ದದು ಒಂದಲ್ಲ ಒಂದು ಸೇರಿ ನಿಮ್ಗೆ ಹಿಡಿತೀನಿ ಇರಿ ಅಂತ ಹೊಡೆದದೆ. ಕೆತ್ತನ್ ನಾನು ಎಲ್ಲ ಹೊಡೆಯಲ್ತಕನಪ್ಪ, ಸುಮ್ಮನೆ ಹಂಗೆ ಮಾಡ್ತದ. ವಿಡಿಯೋ ಮಾಡಿದು ಯಾವ ದುಡ್ಡು ಬರೋದಿಲ್ಲ ಗಿರಿ ಸರ್. ಕೆಲ್ಸಕ್ಕೆ ಹೋಗು ಸುಮ್ಮನೆ. ನಂಗೆ ಎಷ್ಟು ಈಗ ಸ್ಟಾರ್ಟ್ ಮಾಡಿದ್ರು, ಈಗ ವಿಡಿಯೋ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರು, ಈಗ ಆರಾಮಾಗಿ 1 ವರ್ಷದಲ್ಲಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯ್ತದೆ. ಎಷ್ಟು ಬರ್ತದೆ ಆಮೇಲೆ? ಈಗ 25,000 ರೂಪಾಯಿ ಸಂಬಳ ಹೋಗ್ಬಿಟ್ಟು ವಿಡಿಯೋ ಮಾಡುವಂಥದ್ದು ಹಣೆ ಬರೀ ಏನು? ಅದು ಬರ್ತದೆ. 5 ಬಂದದ, 100 ಬಂದದ, 200 ಬಂದದ. ಏನಿಲ್ಲ, 1,000 ರೂಪಾಯಿ ಮೇಲೆ ಆಯ್ತು. 1,000 ಹಂಗೆ ಒಟ್ಟಿನ 1,000 ಲೆಕ್ಕದಲ್ಲೇ ಬರೋದು. ಎಷ್ಟು ಬಿದ್ದದು ಬಟ್ಟೆ ಬರಿ ಎಲ್ಲ ಸೇರಿ ನಿನ್ ಮಿನಿಮಮ್ ಇಲ್ಲ ಅಂದ್ರೆ ಒಂದು ತಿಂಗಳಿಗೆ 5,000 ರೂಪಾಯಿ ಬೇಕು. ನೀನು 30,000 ರೂಪಾಯಿ ಸಂಪಾದನೆ ಮಾಡ್ಬೇಕು. ಮತ್ತೆ ಹಿಂಗೆಲ್ಲ ಇರೋಳು ಮದುವೆ ಆಗು ಅಂತ ಹೇಳ್ತೀಯ ಬೆಳಿಗ್ಗೆ ಇದ್ರೆ. ನನಗೆ ಕೆಲ್ಸಕ್ಕೆ ಹೋಯ್ತಿ 25,000 ರೂಪಾಯಿ ತರ್ತೀಯಲ್ಲ. ಈಗ ಹಿಂಗೆ ಪ್ರೆಸ್ಟೀಜ್ ಕಂಪ್ನಿಗೆ ಹೋಯ್ತಾನೆ ಅಂದ್ರೆ ಒಂದು ಹೆಣ್ಣಾರ ಕೊಡ್ತಾರೆ. ಇದು ಯಾವ್ದೋ ಮೊಬೈಲ್ ಹೊಡ್ಕೊಳ್ತಿದ್ರ ಅದನ್ನು ಕೊಡೋರ್ಕನ್ ಹೋಗು. ನೀನ್ ಮದುವೆನೂ ಅದಾಯ್ತು. ಯೋಚನೆ ಮಾಡಿ ಮದುವೆ ಎಲ್ಲ ಆಗುದಿಲ್ಲ. ಏನೋ ನಿನ್ನೂ ಅಪ್ಪನು ನೋಡ್ಕೊಂಡು ಆರಾಮಾಗಿ ಇರ್ತೀನಿ ಅಷ್ಟೇ. ಎತ್ತಿಬಿಟ್ಟಿದ್ಯಾ ಅದೇ ಎಲ್ಲ ಮಾಡ್ತಾ ಮದುವೆ ಆಗ್ಬೇಕು, ಎತ್ತಿ ಕಟ್ಕೋಬೇಕು. ಅದೇ ಗೇದಿ ಎತ್ತಿ ಗಿಟ್ಟ ಹಾಕೋಕೆ ಶಕ್ತಿ ಇಲ್ವಲ್ಲ, ಅತ್ತಾಗ ಅಂತೀರಿ ನೀವು ಕಣ್ಬ. ಹಾಗೆಲ್ಲ 20 ವರ್ಷ ತುಂಬಿದೆ ತಡ ಹುಡುಗಿರ ಲವ್ ಮಾಡ್ಕೊ ಮದುವೆ ಆಗೋರು. ಈಗ 30 ವರ್ಷ ಆದ್ರೂ ಹುಡುಗಿರನ್ನ ನೋಡೋದಿಲ್ವಲ್ಲ ನೀವು. ಬರೋಳು ಅದೇ ಎಂಟ್ರು ಬಂದೋಳು ನಮಗೆ ನನ್ನ ತಲೆ ನಾನಂತೂ ಯಾರನ್ನೂ ಲವ್ ಮಾಡ್ತಿಲ್ಲ, ನೀನೇ ಹುಡುಕ್ಬೇಕಷ್ಟೇ. ಈ ಅದೇನೋ ಹೇಳ್ತಾ ಇದೆಯಲ್ಲ, ಕೆಲಸನೇ ಬಿಟ್ಬಿಟ್ಟು ನಿಂತ್ಕತಿಲ್ಲ. ಅದೇನೋ ನೀನೇ ಹುಡುಕಬೇಕು ಅಂತಿದ್ದಲ್ಲ, ಹುಡುಕು ನೀನೇ. ಯಾಕಂದ್ರೆ ಈಗ ನಾನು ಹುಡುಕಬಿಟ್ರೆ ನೀನು ಹುಡ್ಕೊ ಬಂದಿದ್ಯೆ, ನೀನು ಕರ್ಕೊಂಬಂದಿರೋಳು ಅಂದ್ಬಿಟ್ಟು ಜಗಳ ಸ್ಟಾರ್ಟ್ ಮಾಡ್ತೀಯ. ಜಗಳ ಅಂದರೆ ಏನಾರು ಸಣ್ಣ ಪುಟ್ಟ ಆದರೆ ನಿನ್ನಿಷ್ಟ ನೀನ ಮಾಡ್ಕೊತೀಯ. ಅದೇ ನೀನು ಹುಡುಕ್ಬಿಟ್ರೆ ಹುಡುಗಿನ, ಅವಾಗ ನಿನ್ಗೆ ಹಿಡಿಬೋದು. ನಾನು ಹೆಂಗೆ ಹಿಡ್ತೀನಿ? ನೀನು ಕೆಲ್ಸಕ್ಕೆ ಹೋಗಲ್ಲ, ಎಲ್ಲ ಎಣ್ಣೆ ನೋಡೋದಿಲ್ವಲ್ಲ. ಕೆಲ್ಸಕ್ಕೆ ಹೋದ್ರಲ್ವೇ ನಾನು ಹೋಯ್ತೀನಿ ಅನ್ಕೋ. ಏನು ಕೆಲಸ ಮಾಡೋದಂದ್ರೆ ಮೊಬೈಲ್ ನೋಡ್ಕೊಂಡು ಅದೇನು ಫೋಟೋ ಅದೇನೋ ಶೂಟ್ ಮಾಡ್ಕೊಂಡು ನಿಂತವ್ರೆ ಹೋಗಮ್ಮ ಕಾಣೋದು ಅಂತಾರೆ. ಕೆಲಸ ಇಲ್ಲ ಅಂದ್ಮೇಲೆ ಏನು ಕೊಟ್ಟಾರೆ? ಯಾಕೆ ಬೇರೆಯವರೆಲ್ಲ ಬೇರೆಯವ್ರದ್ದು ವಿಡಿಯೋಸ್ ನೋಡ್ಬಿಟ್ಟು ನಗ್ತೀಯೇ? ಅವರು ಅದನ್ನೂ ಮಾಡ್ಕೊಂಡು ಕೆಲಸನೂ ದುಡ್ಕೊಂಡು ಅದನ್ನೂ ಮಾಡ್ತಾರೆ. 2 ಕೆಲಸ ಮಾಡ್ತಾರೆ ಅವ್ರು. ನೀನು ಕೆಲಸಕ್ಕೆ ಹೋಗೋದಿಲ್ಲ, ಸ್ವತಂತ್ರ ಬೇಕು ಅನ್ಕೊಂಡು ಬಗು ಸುತ್ತೋಗಿ ಗುಂಡಾಪುರ ನಾಯಿ ಎಲ್ಗೂ ಸುತ್ತಂತೆ. ಹಂಗೆ ಸುತ್ತೋಗು. ನಾನು ಮನೆ ಕೂತಿರ್ತೀನಿ, ಯಾರು ಹೇಳ್ಕೊಟ್ಟಾರ ನೋಡ್ತೀನಿ. ಸಿದ್ರದ ಮಗ ಏನು ಮಾಡೋದಂತೆ ಯಾವುದೋ ಊರಲ್ಲಿ ಸುತ್ತ ಇರೋದಕ್ಕ ನಾನು ಎಲ್ಲರೂ ಊರು ಯಾಕನ್ನೋದಿಲ್ಲ. ಏನು ಕೆಲ್ಸಕ್ಕೆ ಹೋದ ನಿನ್ನ ಮಗ ಅಂತಾಗಿನೇನು ನಾನು ಅಫಿಷಿಯಲ್ ಆಗಿ ಸ್ಟೈಲ್ ಆಗಿ ಅವನು ಬ್ಲಾಗರ್, ಕಂಟೆಂಟ್ ಕ್ರಿಯೇಟರು, ಬ್ಲಾಗರ್ ಅಂತ ಹೇಳು. ಬ್ಲಾಗರ್ ಅಲ್ಲ ಅದು, ನಾಯಿ ಬ್ಲಾಗರ್ ಆಗವ್ನೆ ಅಂತ ಹೇಳ್ತೀನಿ. ನಾಯಿ ತರ ಸುತ್ತವೆ ಅಂತ ಹೇಳ್ತೀನಿ. ಈಗ ಚಿಕನ್ ತಂದು ಕೊಡ್ತೀನಿ, ಅದೇನು ಮಾಡ್ಬಿಟ್ಟು ಅಪ್ಪ ಬಂದೇಟ್ಗೆ. ಏನೋ ಶ್ರಾವಣದಲ್ಲಿ ತಿನ್ನಲ್ಲ ಕಣಪ್ಪ, ಚಿಕನ್ ಬೇಡ ಮಟನ್ ಆಯ್ತು. ಇವತ್ತೊಂದು ದಿವಸ ತಿನ್ಕೊಬಿಡುವ. ಈಗ ನೈಸ್ ಮಾಡ್ಬೇಕಂದ್ರೆ ಚಿಕನ್ ತರಬೇಕಲ್ಲ ಅಪ್ಪನಿಗೆ. ತಿಂದ್ರು ನೈಸ್ ಇಲ್ಲ, ಮ್ಯಾಲ ಬಿದ್ದು ಊರೊಳಾದ್ರು ಇಲ್ಲ, ಮಾವ ಅದು ಇಲ್ಲ, ಅಪ್ಪ ಅದು ಇಲ್ಲ. ಬಾಯಿ ಮುಚ್ಕೊಂಡೇನು ಹೋಗ್ಬೇಕು. ಎದ್ದು ಅವ್ರ ಮಗನಿಗೆ ಏನು ಗಾಚಾರ ಬರ್ತಿರ್ತದೆ ಬಿಡ್ಸೋನೆ ಗಾಚಾರ. ಈಗ ಅಲ್ಲಿ ಬರ್ಬೇಕಾರೆ ಹಾಲು ತರ್ಬೋದಿತ್ತಾನೆ ಟೀ ಮಾಡ್ಕೊ ಕುಡಿಕೆ. ನೀನು ಜ್ಞಾಪನ ಮಾಡ್ಬೇಕಾಯ್ತು. ಅಲ್ಲಿ ಬಟ್ಟೆ ಬೇರೆ ಡ್ಯಾಮೇಜ್ ಆಗದೆ ಅಂತ ತಲೆ ಕೆಡ್ತೀಗ.
ನನಗೆ ಅಲ್ಲಿ ನೋಡವ ಅಂದ್ರೆ ಅಲ್ಲಿ ಬೇರೆ ದುಡ್ಡು ಹಾಳು ಮಾಡಿದೆ ನೋಡಿ, ನನ್ನ ದುಡ್ಡು ಹಿಂಗೆ ಹಾಳು ಮಾಡಿದೆ ನೀನು. 100 ರೂಪಾಯಿ ತಾನೇ ಐತಿ ಕೂತ್ಕೊ. ಅದೇನು ಇವತ್ತು 1,000 ರೂಪಾಯಿ ತಕೊಂಡ್ಬಿಟ್ಟು ನಾನು ನಿನ್ನ ಜೀವನ ಪೂರ್ತಿ ನಾನು ಕೊಟ್ಟೆ. ನಾನು ಈಗ ಅದು ಇದು ನೋಡ್ದ ಏನದು ಹಾಸಿಗೆ ಮೇಲೆ ಹಾಸೋದು ಡಬಲ್ದು ಸಿಂಗಲ್ದು ಅಂತ ಸಿಂಗಲ್ ರೇಟು 200 ರೂಪಾಯಿ ರೇಟ್ ಅದಂಗೆ 99 ರೂಪಾಯಿ 200 ರೂಪಾಯಿ. ಅದಕ್ಕೆ ಮತ್ತೆ 190. ಈಗಿರಪ್ಪ ಹಾಸಿಗೆ ಮೇಲೆ ಹಾಸೋ ಬಟ್ಟೆನೂ ನಿಂದೆ, ನಿನಗೊಂದು ಟೀ ಶರ್ಟ್ ತಕೊಂಡಿದ್ದೀಯ, ಊಟದ ಬಾಕ್ಸು ತಕೊಂಡಿದ್ದೀಯ, ಖರ್ಚು ಅದೇ ಹೆಂಗೆ ಎಲ್ಲ ನಿನಗೆ ಅಲ್ಲ, ನಾನೇ ಕಾಸ್ಕೊಡೋದು. ಇದೊಂದು ಶರ್ಟ್ ನಂದು ಹಾಸಿಗೆ ಬಟ್ಟೆ ಒಂದು ಹಾಸಿಗೆ ಬಟ್ಟೆ ಅದು ನೀ ತಗೊಂಡಿದ್ದು, ನಾನು ತಗೋ ಅಂತ ಹೇಳಲೇ ಇಲ್ಲ ನಾನು. ನೀನೇ ಹಾಸೋದು ನಾನು ಈ ಖರ್ಚೀಫ್ ಬೇಕಿತ್ತು, ಇದು ನೋಡಿದೆ ಇಷ್ಟು ದಪ್ಪ ಖರ್ಚೀಫ್. ಸುತ್ತೋಗಪ್ಪ ನೀನು. ಅದೇನೋ ಫ್ರೆಂಡ್ ಜೊತೆ ಇರೋಕಪ್ಪ ಆಯ್ತು. ಸರಿ ಆಯ್ತು, ಅಪ್ಪ ಬಂದ್ರೆ ಹೇಳು ಹಂಗೆ. ಈಗ ಇವತ್ತೆಷ್ಟು ಅಯ್ಯೋ ಈಗ ಕೆಲಸ ಬೇರೆ ಬಿಟ್ಬಿಟ್ಟಾರಂತೆ, ಅದೇನೋ ಮೊಬೈಲ್ ಇದು ಮಾಡ್ಕೊಂಡಂದ್ರೆ ನನ್ನ ಮಡಿ ಕೊಟ್ಟಾನೆ, ಏನಾರ ಮಾಡ್ತು. ಹಂಗೆ ಒಂದು ಇದು ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರೋದು ಒಂದು ಐಫೋನ್ ಕೊಡಿಸ್ಬಿಡು ಅಷ್ಟೇ. ಸುಮ್ಮನೆ ಕೂತ್ಕೋ, ಆಪತ್ರೆ ಏನಿಲ್ಲ, ಕೆಚ್ಚಿಸ್ಕೊಳ್ತೀಯ. ಮೊಬೈಲ್ ಬೇರೆ ಐಫೋನ್ ಕೊಡಿಸ್ತೀನಿ. ಓ ವಿಡಿಯೋ ಮಾಡೋಕೆ ಅದೇ ಬೇಕು ಈಗ. ಲೇಸ್ ಬಟ್ಟ ಕೂತದೆ, ವಾಸ್ಕ ನಿಲ್ಲಿಸ್ಬೇಕು, ಇಟ್ಕೆ ಕಾಸು ಕೊಡ್ಬೇಕು, ಮೂಳೆ ಕಾಸು ಕೊಡ್ಬೇಕು, ಎಲ್ಲಪ್ಪ ಅಂತಂದ್ರೆ ನೋಡ್ದಾನೆ ಎಲ್ಲಿ ಬಂದಿದೆ ಕೆಲಸ ಹೋಗ್ಬಿಟ್ಟು. ಅಯ್ಯೋ ಹೋಗು. ಯಾರೋ ಬರ್ತಾವ್ರೆ ರಾಣಿನ? ಯಾರ ಆ ಕಡೆ ಅವ್ರು ಹೋಯ್ತಾರ. ಆ ಹೆಣ್ಣು ಪಾಪ ಒಂದ್ ದಿವಸ ಕುತ್ಕೋದಂಗೆ ಬೆಳಗ್ಗೆ ಸಾಯಂಕಾಲ ಬರ್ತದೆ, 15,000 ರೂಪಾಯಿ ತಂದು ಕೊಟ್ಟು. ಅಯ್ಯೋ ಮತ್ತು ನಾನು ಫ್ರಿಜ್ ತೆಗ್ದಿದ್ದೀನಲ್ಲ, ಈ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲ, ಬೇಸ್ಮೆಂಟಿಗೆ ದುಡ್ಡು ಕೊಟ್ಟಿದ್ದೀನಿ, ಇನ್ನೇನು ಕೊಡ್ನೆ? ನಿಂತಿಯೇ ಅದನ್ನು ನಿನ್ಗೆ ಕೊಟ್ಬಿಟ್ಟು ಹೋಯ್ತಾಳೆ, ಒತ್ಕೋದಾಳೆ ಗಂಡ ಮನೆಗೆ. ಫ್ರಿಜ್ಜು ಹಸಿ ಬಿಸಿನು ಮನೆ ಕಟ್ಟುದಲ್ಲ ಭಾಗ ಕೊಡ್ತೀವಲ್ಲ, ಭಾಗ ಯಾವ ಭಾಗನೂ ಕೊಟ್ಟಿಯಪ್ಪ? ನಮ್ಗೆ ಇಲ್ಲ, ನಿಮ್ಗೆ ಭಾಗ. ನೋಡಿ ಈಗ ಇಷ್ಟೊತ್ತಾಯ್ತು, ಊಟ ಮಾಡು ಅಂತನೂ ಹೇಳಲೆ. ಈಗ 11 ಗಂಟೆ ಸಿಗಿದೆ, ರಾತ್ರಿ ಸಾಲದ ಉಣ್ಣು. ಇನ್ನು ಕೆಲಸ ಬೇರೆ ಉಟ್ಬಿಟ್ಟು ಕೂತಿಗೆ ನಿಂಗೆ ಬಿಸಿ ಮಾಡಿತಾನ. ಅಲ್ಲ ಇವತ್ತು ಹಿಂಗಂತ ಇದೆಯಾ, ಒಂದು ದಿವಸ ಇದರಿಂದನೇ ದುಡ್ಡು ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಸಂಪಾದನೆ ಮಾಡೋದಪ್ಪ ಆಯ್ತು. ಅದು ಹೆಡ್ತಿ ಮಕ್ಳು ತಾನೆ ಆಯ್ತು, ನನಗೆ ಕೊಟ್ಟಿನಿ ನೀನು. ಏನೋ ಒಂದು 1,000 ರೂಪಾಯಿ ಕೊಡೋದು, ಯಾಕವ ನೀವು 1,000 ರೂಪಾಯಿ ಅಂತ ಕೇಳ್ತೇಕ? ನಾವು ಎಲ್ಲ ಅಷ್ಟೇ, ಕೈ ಹಿಡ್ದು ನಿರ್ಗಂಟಿಯೇ ಬೆಲೆ, ಆಮೇಲೆ ಏನಿಲ್ಲ. ಏನೋ ಹಂಗಂದ್ರೆ ಅಪ್ಪ ಇರೋವರೆಗೆ ಮಾತ್ರ ನಿನಗೆ ಬೆಲೆ ಕೊಡ್ತೀನಿ, ಇಲ್ಲಾಂದ್ರೆ ಬಿಟ್ಟು ಬಿಡ್ತೀನಿ ಅಂತಾನೆ. ಏನಿಲ್ಲ, ಅವ್ನು ನಿರ್ಗಂಟಿ ನನ್ಗೆ ರಾಜ್ಯ ಬಾರ, ಆಮೇಲೆ ಯಾವ್ದು ಏನು ರಾಜ್ಯಭಾರ, ಏನೇನು ಮಹಾರಾಣಿ ಹಂಗಿದೆಯಾ ಈಗ? ನಾನು ಗಂಡ ಇರ್ಗಂಟಿ, ನಾನು ರಾಣಿ ಥರ ಇರೋದು. ನಿಮ್ಮ ಕೈ ನಾನು ತಿನ್ಬೇಕು ಅಲ್ಲಿ ಬಾ. ಈಗ ಕೆಲಸ ಬಿಡ್ತೀನಿ ಅಂತೀವಿ, ಇನ್ನು ಮುಂದಕ್ಕೆ ಏನು ಮಾಡಿ ನನ್ನ ಜೀವನ ಹೆಂಗದು? ಅದಕ್ಕೆ ಚೆನ್ನಾಗಿದ್ದಾಗ ಇಬ್ಬರು ಬರ್ದು ಹೋಗ್ಬಿಟ್ಟು ಹೋಗ್ತಾರೆ, ಮುಳಿಕೋಬೇಕು ಇಬ್ಬರು. ಕೈಲಾಗಿಲ್ಲ ಅಂತ ಹೊರಗೆ ಹೋಗಿ ಮುಳ್ಕೋತೀವಿ. ಯಾವ ಥರ ನಮ್ಮೂರು ಡ್ಯಾಮಿಗೆ ಹೋಗಿ ಸತೈತಿ. ಈಗ ಜಾಸ್ತಿ ಮಾತಾಡಿ ಉಪಯೋಗ ಇಲ್ಲ, ನಾನು ಕೆಲಸ ಬಿಡ್ತೀನಿ. ಯಾಕೆ ಕೆಲಸ ಬಿಟ್ಟಿಯೇ? ಅಷ್ಟೇ, ನೀನು ಅದೇನು ಮಾಡು. ಅದೆಲ್ಲ ಗೊತ್ತಿಲ್ಲ, ಕೆಲಸ ಯಾಕೆ ಬಿಟ್ಟಿಯೇ ಹೇಳು, ನಿಮ್ಗೆ ಏನು ಕಾರಣ ಹೇಳು. ಡೈಲಿ ಓಡಾಡೋಕ್ಕಾಯ್ತಿಲ್ಲ. ಓಡಾಡ್ಲಿಲ್ಲ ಅಂದ್ರೆ ನನಗೆ ಈಗ ಲವರ್ ಆದ್ರೂ ಇದ್ರೆ ಅವಳನ್ನ ನೋಡ್ಕೋಬೇಕು ಅನ್ನೋದು. ಯಾವ ಲವರಪ್ಪ? ಕೆಲಸನೇ ಬಿಡ್ತೀನಿ, ಲವರ್ ಬೇರೆ ಇದ್ದಿದ್ರೆ ಆಗ ಕೆಲ್ಸಕ್ಕೆ ಹೋಗ್ಬೇಕು, ನೋಡ್ಕೋಬೇಕು. ಅದೇ ನಂಗೆ ಯಾರು ಈಗಿಲ್ಲ, ಅದಕ್ಕೆ ನಾನು ಪಡ ಇವಾಗ ಸ್ವತಂತ್ರ ಸಿಕ್ಕದೆ. ಮಂಡ್ಯದಿಂದ ಮೈಸೂರು ಗಂಟೆ ಹೋಯ್ತಿರಲ್ಲ, ಬೆಂಗಳೂರು ಗಂಟ, ಅವರೆಲ್ಲ ಲವರ್ ಇಟ್ಕೊಂಡೇನೆ ಒಬ್ಬೊಬ್ಬಳ ಜೊತೆಲಿ ಬಸ್ಸಲ್ಲಿ ಹೋಗಿ ತಿರ್ಗಾಡ್ಕೊಂಡು ಬಂದಾರ ಕೆಲ್ಸಕ್ಕೆ. ಅಲ್ಲ ಅವ್ರೆ ನೀನು ಮನೇಲಿದ್ದೆ, ನಿನ್ಗೆ ಗೊತ್ತಾಯ್ತಿಲ್ಲ. ನಾ ಡೈಲಿ ಬಸ್ ಬೇಡ, ಅದಕ್ಕೆ ಅವಾಗಾದ್ರೂ ಓಕೆ ನೋಡ್ಕೋಬೇಕು, ದುಡಿಬೇಕು ಅನ್ಸ್ತದೆ. ಯಾರು ಇಲ್ವಲ್ಲ. ಓ ಲವ್ ಮಾಡಿದ್ರೆ ಮದುವೆ ಆದ್ರೆ ನೋಡ್ಕೋಬೋದು. ಅರೇಂಜ್ ಮ್ಯಾರೇಜ್ ಆದ್ರು ಏನು ಮಾಡೋರು? ಅರೇಂಜ್ ಮ್ಯಾರೇಜ್ ಎಲ್ಲ ಅವಳು ಇದ್ರೆ, ಈಗ ಹುಡುಗಿ ಯಾರಾದ್ರೂ ಇದ್ದಿದ್ರೆ ಓಕೆ, ಅವಳು ನೋಡ್ಕೋಬೇಕಲ್ಲ ಅಂತ ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಬರೋದು. ನಾವು ಸಾಕಿರೋದು ಕಷ್ಟ ಬಿದ್ದಿ ಏನಿಲ್ಲ, ಈಗ 1 ವರ್ಷ ಆಮೇಲೆ ನಾನು ನೋಡ್ಕೋತೀನಿ. ಏನಿಲ್ಲ, 2,000 ಕೊಡ್ತೀನಿ ಅಂದಲ್ಲ ಆಗ್ಲಿ. ಅದೇ ಸಿದ್ದರಾಮಯ್ಯಂದು. ಇನ್ನೇನು ಬೇಕು ನಿನಗೆ? 2,000 ರೂಪಾಯಿ ಆಗ್ತದೆ ಈಗ. 2,000 ರೂಪಾಯಿ ಏನೇನೆಲ್ಲ ಮಾಡ್ತಿದ್ಯಾ? 2,000 ರೂಪಾಯಿ ಏನು ಮಾಡೋದು? ಓ ಏನೋ ಕಾಣಿ, ನೀನು ಸೀರಿಯಸ್ ಆಗಿ ಯಾಕೋ ಕೆಲಸ ಬಿಡೋಂಗಿದ್ದೀಯೇ ಲಪ್ಪ. ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಅಪ್ಪ ನಿಮ್ಗೆ ಇಷ್ಟ ಏನೋ ಮಾಡ್ಕೊಂಡು, ನಾನು ಮಾತ್ರ ನಾಳೆ ಗೊತ್ತರ ಡೇಟ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಮಾತ್ರ ನಿನ್ಗೆ ನಾಳೆ ಹೆಂಗ್ ಹೋಗ್ನೆ? ಕಪ್ಪಲ್ಲ ಹೊಡೆದ ಹಾಕ್ಬಿಡ್ತೀನಿ. ನಾಳೆ ಹೆಂಗ್ ಹೋಗ್ನಿ? ನಾಳೆ ಭಾನುವಾರಕ್ಕನವ. ಸೋಮವಾರ ಎದ್ದೋಗು.
ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನು ನಗ್ಸಿದ್ರೆ ನನಗೆ ಗೊತ್ತಿಲ್ಲ. ಎಲ್ಲ ಹೇಳುದಲ್ಲ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಕೆಲಸಕ್ಕೆ ಬರ್ತೀನಿ ನಡಿ. ಯಾಕೆ ಸರ್ ಕೆಲಸ ಬಿಡ್ತಾ ಇದ್ದಾನೆ ಅಂತ ಕೇಳ್ತೀನಿ ನಾನು ಸಾರ್. ನಮ್ಮ ಸರ್ನ ಹಾ ನನಗೂ ಗೊತ್ತು ಕಣ, ಬರ್ತೀನಿ ನಾನು ಅಲ್ಲಿ. ನಮ್ಮ ಆಫೀಸ್ ಎಲ್ಲಿದ್ದದ ಅಂತಾನೆ ಗೊತ್ತಿಲ್ಲ ನನಗೆ. ಏನಿಲ್ಲ, ಮಾರ್ಕೆಟ್ ಬಂದು ಲಾಲ್ಬಾಗ್ ರೋಡ್ ಬಂದ್ಬಿಟ್ಟು ಟೌನ್ ಅಲ್ಲಿ ಬಂದು ಇಳ್ಕೊಂಡು ಕೇಳ್ಕೊಂಡ್ ಬರ್ತೀನಿ. ಪ್ರೆಸ್ಟೀಜ್ ಕಂಪ್ನಿ ಎಲ್ಲ ಐತಿ ಅಂತ ಫೋಟೋ ತೋರಿಸ್ತೀನಿ. ಪೊಲೀಸ್ಗೆ ಟ್ರಾಫಿಕ್ ಪೊಲೀಸ್ಗೆ ಫೋಟೋ ತೋರಿಸ್ತೀನಿ ಇಂದ. ಸರ್ ಇಲ್ಲೆಲ್ಲ ಕೆಲಸ ಮಾಡ್ತಾನೆ ನನ್ನ ಮಗ ನೋಡಿ ಅಂದ್ರೆ ಹುಡುಗಿ ಕೊಡ್ತಾರೆ. ಪೊಲೀಸರೇ ಕುಡಿ ಕೊಟ್ರೆ ನಾನು ಕಳೆದೋಗಿದ್ದಾನೆ. ಹಾ ಕಂಪ್ನಿ ತೋರಿಸ್ಕೊಡ್ತಾರೆ, ಅಲ್ಲಿ ಬರ್ತೀನಿ ನಾನು. ಸರಿ ಆಯ್ತು, ನೈಟ್ ಅಪ್ಪನಿಗೆ ಸ್ವಲ್ಪ ನೈಸ್ ಮಾಡ್ಬಿಡು. ಲೋ ಅದನ್ನೇ ಹೇಳ್ಬೇಡ, ಯಾವ ನೈಸು ಹೇಳಿಲ್ಲ ಯಾವುದೂ ಇಲ್ಲ, ನಾನು ಹೇಳೋದಿಲ್ಲ. ನೀನು ಫೋನ್ ಮಾಡಿ ಈಗಲೇ ಹೇಳ್ಕೊ, ಅಪ್ಪ ನಾನು ಕೆಲಸ ಬಿಟ್ಬಿಡ್ತೀನಿ ಕಣಪ್ಪ ಅಂತ. ಅದೇನಂತ ಕೇಳು. ಬೇಡ ಬೇಡ, ನನ್ಗಾದ್ರೆ ಸುಮ್ಮನೆ ಅಪ್ಪನಿಗೂ ನಂಗೂ ಜಗಳ ಆಯ್ತದೆ. ನೀನಾರ ಸ್ವಲ್ಪ ನಾನು ಗಂಡ ಜಗಳ ಆಡಿ ಅಂತ ಹೇಳ್ತಾ ಇದೀಯಾ? ನೈಸ್ ಮಾಡು ಅಂತ. ನೀನು ಯಾವ ನೈಸು ಮಾಡೋದಿಲ್ಲ ನಾನು. ಕೆಲಸ ಬಿಟ್ಬಿಡ್ತಾರೆ ಅಂದ್ರೆ ಅಷ್ಟೇ ಅವನು. ಈ ಹೆಂಡ್ತಿದಿರು ಗಂಡಂದಿರು ನೈಸ್ ಮಾಡೋದ್ರಲ್ಲಿ ಫೇಮಸ್. ಅದಕ್ಕೆ ದೇವ್ರೆ ಏನಪ್ಪ ಇವನ್ ಕತೆ, ಪದೇ ಪದೇ ಅದೇ ಅಂತಾರಲ್ಲ. ನಾನು ಸೆಲೆಬ್ರಿಟಿ ಆಗ್ಬಿಡ್ತೀನಿ ಕಣ. ಸೆಲೆಬ್ರಿಟಿ ಆದವರೆಲ್ಲ ಹೋಯ್ತಾರಲ್ಲ ಅಲ್ಲಿ ದರ್ಶನ ಸೆಲೆಬ್ರಿಟಿ ಆಗಿ. ಈಗ ಅಮ್ಮುಕು ಡುಮ್ಮುಕು ಅವರೆಲ್ಲ ಬಂದವ್ರ ಹಂಗೆ ಬರ್ತೀನಿ ನಾನು ಬಿಗ್ ಬಾಸ್ ಅಲ್ಲಿ. ಅಮ್ಕು ಡುಮ್ಕುಗೆ ಹೋದ ಮನೆಗೆ ಹೋಗು, ಆ ಥರ ಬರ್ತೀನಿ ನಾನು, ಅಮ್ಮುಕು ಡುಮ್ಮುಕು ಥರ ಆಯ್ತೀನಿ. ಅದೆಲ್ಲ ಫೇಮಸ್ ಆಗ್ಬೇಕಂದ್ರೆ ಏನೇನು ಮಾಡ್ಬೇಕು ಗೊತ್ತಿಗಿಲ್ಲ ಸರ್. ನಮ್ಮಂತವ್ರಿಗೆ ಅದೆಲ್ಲ ಆದದೆ. ನಾವು ಏನೇನೋ ಮಾಡೋದು ಅವರ ಎಲ್ಲ ಬೇಡ. ನಾನು ಮಾಮೂಲಿ ನಾನು ಒಂದು ನೆಲೆ ಕಟ್ಕೊಂಡು ಅವೆಲ್ಲ ಮದುವೆ ಮಾಡಿ ನೀನು ಒಂದು ಸ್ವಲ್ಪ ಅಷ್ಟ್ರಲ್ಲಿ ಏಜ್ ಆಗೋಯ್ತದೆ ಕಣವ. ಕಟ್ಕಪ್ಪ, ಅಲ್ಲಿ ನಮ್ಗೆ ತಲೆ ಕೆಟ್ಟೋಗೋದು. ಅಷ್ಟ್ರಲ್ಲಿ ಏಜ್ ಆಗೋಯ್ತದೆ. ಆದ್ರಲ್ಲಿ ಬಿಡು, ಏಜ್ ಆದ್ರೂ ಅವಾಗ ಏನು ವಿಡಿಯೋ ಮಾಡ್ತೀನಿ ನಾನು. ನನಗೆ ಈಗ ನನಗೆ ಆಸೆ. ನೀನು ಏನಾದ್ರು ಕೇಳಿದೆಯಾ ಯಾವತ್ತಾದ್ರೂ? ಒಂದು ನಿಮಿಷ ಯಾವಾಗಾರು ಕೇಳಿದ್ದೀನಿ ನೀನು ಏನು ನಿನ್ನ ಆಸೆ? ವಿಡಿಯೋ ಮಾಡ್ತಾರೆ. ಏನು ವಿಡಿಯೋ ಮಾಡೋದು ಬೇಡ, ಕೆಲ್ಸಕ್ಕೆ ಹೋಗು ಬಾ, ಸಂಪಾದನೆ ಮಾಡಿ ಅದೇ ದುಡ್ಡು ಮಡಗಿ ಮನೆ ಕಟ್ಕೋಬೇಡ, ಮದುವೆ ಮಾಡಿ ನೀನು ಮದುವೆ ಮಾಡ್ಕೋ, ಎರಡು ಅಷ್ಟೇ. ನಮ್ಮ ಆಸೆ ಕನಸು ಏನು ಕೇಳಲ್ಲ ನೀನು. ವಿಡಿಯೋ ಮಾಡೋದು ಕನ್ಸು. ಏನ್ ಕನ್ಸು? ಅವಾಗಿಂದ ನಾನು ವಿಡಿಯೋ ಮಾಡ್ಕೊಂಡು ಅದೆಲ್ಲ ಗೊತ್ತಿಲ್ಲ. ತಿಂಗಳು 30,000 ಕೊಡು, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ಬೇಕು. ಬೆಳಿಗ್ಗೆ 7 ಗಂಟೆಗೆ ಹೋಗು, ಸಾಯಂಕಾಲ 8 ಒಳಗೆ ಬಾ. ಯಾವ ವಿಡಿಯೋನಾರ ಮಾಡು. ನಿಮ್ಮ ಅಪ್ಪ ಬರ್ಲಿ, ಹೇಳ್ತೀನಿ ಇರೋದು, ಹೇಳ್ತೀನಿ ಕೆಲಸ ಬಿಟ್ಟವನೆ ಅಂತ, ಬಿಡ್ತಾನೆ ಅಂತ ಹೇಳ್ತೀನಿ. ಅವನ ಅದೇನಂದ ಕೇಳ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಅಲ್ಲ, ಅಪ್ಪ ಒಪ್ಕಲಿಲ್ಲ ಅಂದ್ರೆ ನೈಸ್ ಮಾಡಿ ಸ್ವಲ್ಪ. ನೈಸ್ ಗೀಸ್ ಏನಿಲ್ಲ, ಅವ್ನು ಒಪ್ಪುದಿಲ್ಲ. ಅವನು ಮನೆಗೆ ಬರ್ಬೇಡ, ಮನೇನ ದಾಸ್ಗೆ ಹೋಗುವಂತ. ನಾನು ಹೋಯ್ತೀನಿ ಆರಾಮಾಗಿ. ಅವಾಗ ಮತ್ತೆ ಹಾಯ್ ಫ್ರೆಂಡ್ಸ್ ಅಂತ ಹಿಂಗೆ ವಿಡಿಯೋ ಮಾಡ್ಕೊ ಹೋಯ್ತೀನಿ. ಇಬ್ಬರು ಇಲ್ಬೇಡಿ ಹೋಗಿ ಅಂತ. ನಾನು ನನ್ನ ಅದೆಲ್ಲಿ ಕರ್ಕೋದೇ ಕರ್ಕೊ. ನೀನು ಯಾಕೆ ನೀನು ಮತ್ತೆ ಇಷ್ಟೊತ್ತು ಹೇಳಿದೆ ನಾನು ಗಂಡನ ಬಿಟ್ಟು ಎಲ್ಲ ಬರಲ್ಲ ಅಂತ. ಹಂಗಂದಾನೆ ಕೆಲ್ಸಕ್ಕೆ ಹೋಗದ್ಮೇಲೆ ನಿಮ್ಮಿಬ್ರಿಗೆ ಇಟ್ಟು ಹಾಕಂದ್ರೆ ನಿನ್ಗೆ ಓಸಿ ಇಟ್ಟು ಹಾಕ್ಬೇಕು, ಅವ್ನಿಗೆ ಇಟ್ಟು ಹಾಕ ಹೋಗಿ. ಈ ಸಿದ್ದರಾಮಯ್ಯನ ದುಡ್ಡು ಬರ್ತದಲ್ಲ, ನಾವಿಬ್ರು ಜೊತೆಲಿರೋ ಅಂತ ಹೇಳು ಅಪ್ಪನಿಗೆ. 2,000 ರೂಪಾಯಿ ಅವನು ಎಲ್ಲಾದ್ರೂ ಹೋಗ್ಲಿ, ಅವ್ನ ಪಾಡ್ಗ ಅವನು ಹೆಂಗಿರೋ 2,000 ರೂಪಾಯಿ ಬರ್ತದಲ್ಲ, ಇಬ್ರು ಜೊತೆಲಿ ಆರಾಮಾಗಿರುವ ಅಂತ ಅಪ್ಪನ ನೈಸ್ ಮಾಡು. 2,000 ರೂಪಾಯಿ ಏನು ಸಂಸಾರ ನಡೆದಿರಿ ಸರ್? ಈಗ 2,000 ರೂಪಾಯಿಗೆ ತಾನೇ ತಗೊಬಂದಿದ್ದಲ್ಲ ನಾನು. ಅಯ್ಯೋ ಇನ್ಯಾವ ಬೆಳಗಾನ ಇದು ಕೊಡಲ್ಲ ಎತ್ತಪ್ಪ, 1,000 ಆಗ್ಬಿಟ್ಟದೆ. ಅದರಲ್ಲೂ ಶೇರಿಂಗೆ 500 ರೂಪಾಯಿ ಕೊಡ್ತೀನಿ ಹೋಗು. ಅದೇ ಮುಂದುವರ್ಸೋರ್ದಲ್ಲಿ. ಸರಿ ಆಯ್ತು, ಆಮೇಲೆ ನೋಡು ಒಬ್ಬಿಡು ಅಪ್ಪನ ಹೆಂಗ ನೈಸ್ ಮಾಡು. ಯಾವ ನೈಸು ಮಾಡಿಲ್ಲ, ಬಂದ್ರೆ ಎತ್ತಾನೆ ಇಬ್ರಿಗೂ ಸೇರಿಸಿ ಫಸ್ಟ್ ಆ ಟಿಫನ್ ಬಾಕ್ಸ್ ಕರೆಕ್ಟಾಗಿ ನೋಡು. ಫ್ರೆಂಡ್ಸ್ ಇಷ್ಟೇ, ಆಮೇಲೆ ಮಾತಾಡ್ತೀನಿ.